ನಮಸ್ಕಾರ ಸ್ನೇಹಿತರೆ, ನೋಡಿ ಮಳೆ ಬರ್ತಾ ಉಂಟು. ಈಗ ನಿಮಗೆ ಈ ಗಾಡಿಯಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಈ ಡಸ್ಟ್ ಹಿಡ್ಕೊಂಡು ಉಂಟು ನೋಡಿ. ಇಲ್ಲಿ ನೋಡ್ಬೋದು ಇದು ಹೇಗೆ ಉಂಟು ನೋಡಿ, ಇದು ಹೇಗೆ ಆಗಿದೆ ನೋಡಿ. ಮತ್ತು ಇಲ್ಲೆಲ್ಲ ಕಲೆಗಳೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ, ಗಾಡಿಯಲ್ಲೆಲ್ಲ ಕಲೆಗಳೆಲ್ಲ ಆಗಿದೆ. ಈ ಕಲೆಯನ್ನು ಯಾವ ರೀತಿ ತೆಗಿಬೋದು ಅಂತ ನೋಡಿ, ಒಂದು ಐಟಮ್ ತಗೊಂಡಿದ್ದೀನಿ, ಒಂದು ಚಿಕ್ಕದೊಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಟೂತ್ ಬ್ರಷ್ ತಗೊಂಡಿದ್ದೀನಿ. ಯಾವ ರೀತಿ ತೆಗಿಬೋದು ಅಂತ ನೋಡಿ ಹೇಳಿಕೊಡ್ತಿದ್ದೀನಿ. ಯಾವುದು ಕೆಮಿಕಲ್ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ತಗೊಂಡು ಹೀಗೆ ಉಜ್ಜಬೇಕು ನೋಡಿ, ಹೀಗೆ ಹಾಕಿ ಉಜ್ಜಬೇಕು ನೋಡಿ. ಹೀಗೆ ಎಲ್ಲೆಲ್ಲ ಹಿಡ್ಕೊಂಡಿದೆ ಅಲ್ಲೆಲ್ಲ ಹೀಗೆ ಉಜ್ಜಬೇಕು, ಕ್ಲೀನಾಗಿ ಉಜ್ಜಬೇಕು, ಚೆಂದ ಮಾಡಿ ಉಜ್ಜಿ ನೋಡಿ. ಉಜ್ಜುತ್ತಾ ಇರ್ಬೋದು, ಗಮನಿಸ್ಬೋದು ನೀವು ಯಾವ ರೀತಿ ಉಜ್ಜುತ್ತಾ ಇದ್ದೀನಿ ಅಂತ ವೀಡಿಯೋದಲ್ಲಿ ಗಮನಿಸ್ಬೋದು. ಈ ಕೆಮಿಕಲ್ನ ಹೆಸರು ಕೊನೆಯಲ್ಲಿ ಹೇಳ್ತೀನಿ. ಇದು ಕೆಮಿಕಲ್ಗೆ ಏನೋ ಲಕ್ಷ ಏನೋ ಖರ್ಚಾಗೋದಿಲ್ಲ, ಅತ್ಯಂತ ಕಡಿಮೆ ಬೆಲೆಯಲ್ಲೇ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥದ್ದು, ಎಣ್ಣೆ ಬಳಸ್ಕೊಂಡು ಮಾಡುವಂಥದ್ದು ನೋಡಿ. ಯಾವ ರೀತಿ ಉಜ್ಜಬೇಕಂತ ಗಮನಿಸ್ತಾ ಇರ್ಬೋದು ನೀವು. ಯಾವ ರೀತಿಯಲ್ಲಿ ಹಿಡ್ಕೊಂಡಿದೆ ಅಂತ ನೋಡ್ಬೋದು ನೀವು. ಇಲ್ಲೆಲ್ಲ ಯಾವ ರೀತಿ ಆಗಿದೆ ಅಂತ ಇದು ಚೆಂದ ಮಾಡಿ ಹೀಗೆ ಉಜ್ಜಬೇಕು ನೋಡಿ. ಅದರ ಬದಲಾವಣೆ ಆಗುವುದು ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಉಜ್ಜುವಾಗಲೇ ಕಾಣಿಸ್ತಾ ಉಂಟು ಯಾವ ರೀತಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಉಂಟು ಅಂತ. ಚೆಂದ ಮಾಡಿ ಉಜ್ಜಬೇಕು. ಇಲ್ಲೆಲ್ಲ ಕಲೆಗಳಾಗಿದೆ, ಮಣ್ಣೆಲ್ಲ ಎಲ್ಲೆಲ್ಲ ಹಿಡ್ಕೊಂಡಿದೆ. ಚೆಂದ ಮಾಡಿ ಉಜ್ಜಿದ್ರೆ ಇನ್ನು ಮೊದಲ ಹಂತಕ್ಕೆ ಬರ್ತದೆ. ನೀವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಈಗ ಉಜ್ಜುತ್ತಾ ಇದ್ದೇನೆ ನೋಡಿ, ಉಜ್ಜುತ್ತಾ ಇದ್ದೇನೆ. ಇದೆಲ್ಲ ಕಲರ್ ಎಲ್ಲ ಚೇಂಜ್ ಆಗೋದು ಗಮನಿಸ್ತಾ ಇರ್ಬೋದು ನೀವೀಗ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತೀನಿ. ರಿಮ್ಮಲ್ಲೆಲ್ಲ ನೋಡಿ ಹಿಡ್ಕೊಂಡಿದೆ, ರಿಮ್ಮಲ್ಲೆಲ್ಲ ಸ್ವಲ್ಪ ಉಜ್ಜುತ್ತಾ ಇದ್ದೇನೆ. ರಿಮ್ಮಿಗೆಲ್ಲ ಎಲ್ಲ ಹಿಡ್ಕೊಂಡಿದೆ, ಕಪ್ಪು ಕಲೆ ಎಲ್ಲ ಆಗಿದೆ ನೋಡಿ. ಚೆಂದ ಮಾಡಿ ಉಜ್ಜಬೇಕು. ಹೀಗೆ ಮನೆಯೆಲ್ಲ ಭಯಂಕರ ಹಿಡ್ಕೊಂಡಿದೆ. ಇಲ್ಲಿ ನಮ್ಮದು ಹಳ್ಳಿ ಗಾಡಿನವರು ಅಷ್ಟೇ ಅಲ್ಲ, ಎಲ್ಲ ಕೆಸರು ಹಿಡ್ಕೊಳ್ತಾರೆ. ಎಲ್ಲ ರಿಮ್ ಎಲ್ಲ ನೋಡಿ ಬಿಳಿದದೆಲ್ಲ ತುಕ್ಕು ಹಿಡ್ಕೊಂಡಿದೆ. ಚೆಂದ ಮಾಡಿ ಉಜ್ಜಬೇಕು. ಹೀಗೆ ಚೆಂದ ಮಾಡಿ ಉಜ್ಜಿ ನೋಡ್ಬೋದು, ಉಜ್ಜಿ ಗಮನಿಸ್ಬೋದು ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ. ಈಗ ನೋಡಿ ಸ್ವಲ್ಪ ಸಮಯದಲ್ಲಿ ಹೇಳ್ತೇನೆ. ಈಗ ಉಜ್ಜುತ್ತಾ ಇದ್ದೇನೆ. ಈಗ ಸ್ವಲ್ಪ ನೋಡಿ ನೀರು ಹಾಕಿ ತೋರಿಸ್ತೀನಿ ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ ನೋಡಿ. ಇದೇ ಕಲರ್ ಇಲ್ಲಿ ಕೂಡ ಬಂದಿದೆಲ್ಲ. ಈಗ ಚೆಂದ ಮಾಡಿ ಬ್ರಷರ್ ಚೆಂದ ಮಾಡಿ ಉಜ್ಜಬೇಕು. ಹೀಗೆ ಚೆಂದ ಮಾಡಿ ಉಜ್ಜಿ ಎಲ್ಲ ಕಲೆ ತೆಗಿಲಿಕ್ಕಾಗ್ತದೆ. ಬ್ರಷ್ ಅಂದರೆ ಸ್ವಲ್ಪ ಕರೆಕ್ಟ್ ಇದೆ ಬ್ರಷ್ ತಗೊಂಡ್ರೆ ಒಳ್ಳೆಯದು. ನೋಡ್ಬೋದು, ರಿಮ್ಮು ಕೂಡ ನೋಡ್ಬೋದು ಯಾವ ರೀತಿ ಇತ್ತು ಮೊದಲು, ಈಗ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು, ಗಮನಿಸ್ಬೋದು ನೀವು. ಸ್ವಲ್ಪ ತೋರಿಸ್ತಾ ಇದ್ದೀನಿ, ವಾಪಸ್ ನೀರು ಹಾಕಿ ನೋಡಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡ್ಬೋದು. ಏನು ಜಾಸ್ತಿ ಏನು ಖರ್ಚು ಮಾಡಲಿಲ್ಲ ಇದಕ್ಕೆ. ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಎಲ್ಲ ಟಾಯ್ಲೆಟ್ ಕ್ಲೀನರ್ ಇದೆ, ಡಾಮೆಕ್ಸ್ ತಗೊಂಡು ಸರಿಯಾಗಿ ಉಜ್ಜಿದ್ರೆ ಆಯಿತು. ಕರೆಕ್ಟ್ ಆಗ್ತದೆ ನೋಡಿ, ಕರೆಕ್ಟಾಗಿದೆ ನೋಡಿ. ಈಗ ಕ್ಲೀನಾಗಿದೆ, ಇನ್ನೆಲ್ಲ ಉಜ್ಜಲಿಕ್ಕೆಲ್ಲ ಬಾಕಿ ಉಂಟು. ಡಾಮೆಕ್ಸ್ ಇದ್ದರೆ ಕರೆಕ್ಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಗಮನಿಸ್ತಾ ಇರ್ಬೋದು. ಇಲ್ಲಿ ಉಜ್ಜುತ್ತಾ ಇದೆ ನೋಡಿ, ಎಲ್ಲ ಅಷ್ಟೇ ಎಲ್ಲ ಹಿಡ್ಕೊಂಡಿದೆ ನೋಡಿ, ಉಜ್ಜುತ್ತಾ ಇದ್ದೇನೆ. ಅಂದರೆ ಎಷ್ಟು ಗಾಡಿ ತೆಗೆದು ಈಗ 9 ವರ್ಷ ಆಯಿತು. ಅವಾಗಲೆಲ್ಲ ನೀರು ಕಜ್ಜಿ ಹಿಡಿದಿದ್ದು. ಹೋಗ್ತದೆ ಹೋಗುವಾಗ ಕಾಣಿಸ್ತಾ ಉಂಟು ನೋಡಿ. ಯಾವ ರೀತಿ ಮಣ್ಣು ಬಿಡ್ತಾ ಉಂಟು ನೋಡಿ. ಸಿಂಪಲ್, ಮನೆಯಲ್ಲಿ ಏನು ಜಾಸ್ತಿ ಇದು ಮಾಡಬೇಕಂತಿಲ್ಲ. ಮಣ್ಣೆಲ್ಲ ಬಿಡ್ತಾ ಉಂಟು, ಗಮನಿಸ್ತಾ ಇರ್ಬೋದು ನೀವು. ಎಲ್ಲ ಕಲೆಯಲ್ಲೇ ಬಿಡ್ತಾ ಉಂಟು. ಇದು ಸ್ವಲ್ಪ ನೀರು ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ. ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ, ಯಾವ ರೀತಿ ಆಗಿದೆ ಅಂತ ಗಮನಿಸ್ಬೋದು. ಈಗ ಕಲರೆಲ್ಲ ಚೇಂಜ್ ಆಗೋದು ನೋಡ್ಬೋದು ನೀವು. ಇನ್ನೂ ಅಷ್ಟೇ ಕರೆಕ್ಟಾಗಿ ಉಜ್ಜಬೇಕಿದು. ಮತ್ತು ಫೈನಲ್ ಟಚಪ್ ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ನೋಡು, ಗಮನಿಸ್ಬೋದು ನೀವು ಯಾವ ರೀತಿ ಮಣ್ಣು ಬಿಡ್ತಾ ಉಂಟದು ನೋಡಿ. ಇದೆಲ್ಲ ಯಾವ ರೀತಿ ಹಿಡ್ಕೊಂಡಿದೆ ನೋಡಿ, ಮಣ್ಣು ತೆಗಿತಾ ಇದ್ದೇನೆ. ಇದನ್ನು ಮನೆಯಲ್ಲಿ ಇರ್ತಕ್ಕಂಥ ಡಾಮೆಕ್ಸ್ ಯೂಸ್ ಮಾಡಿ. ನೀವು ಕೂಡ ನಿಮ್ಮ ಗಾಡಿಯಲ್ಲಿ ಏನಾದರೂ ಹೋಗದೇ ಇದ್ದಂಥ ಕಲೆಗಳೇನೋ ಇದ್ದರೆ ಇದನ್ನು ಯೂಸ್ ಮಾಡಿ, ಕರೆಕ್ಟ್ ಆಗುತ್ತೆ ಇದು ನೋಡಿ. ಮಣ್ಣು ಬಿಡ್ತಾ ಇರ್ಬೋದು, ಗಮನಿಸ್ಬೋದು, ನೋಡ್ತಾ ಇರ್ಬೋದು ನೋಡಿ.
ಯಾವ ರೀತಿ ಬಂತು ನೋಡಿ. ಈಗ ನೀವು ಬದಲಾವಣೆ ಗಮನಿಸ್ಬೋದು. ಇಲ್ಲಿ ಸ್ವಲ್ಪ ಇದೆ ನೋಡ್ಬೋದು. ಇದು ಬ್ರಷ್ ಎಲ್ಲ ಕರೆಕ್ಟಾಗಿ ಇಲ್ಲಿ ಜಾಗಕ್ಕೆಲ್ಲ ಹೋಗ್ತಾ ಇಲ್ಲ, ಅದರಿಂದ ಇದೆಲ್ಲ ಕಾಣಿಸ್ತಾ ಉಂಟು ನಿಮಗೆ. ಆದರೆ ನೋಡ್ಬೋದು ನೋಡಿ, ಈಗೆಲ್ಲ ಇಲ್ಲಿ ಇತ್ತು ನೋಡಿ. ಈಗೆಲ್ಲ ಯಾವ ರೀತಿ ಹೋಯ್ತು ನೋಡಿ. ಬ್ರಷ್ ಎಲ್ಲ ಕರೆಕ್ಟಾಗಿ ಇದೆಲ್ಲ ಇದೆ, ಸ್ಟ್ಯಾಂಡ್ ಎಲ್ಲ ಎರಡು ಸಿಗ್ತಾ ಉಂಟು, ಅದರಿಂದ ಹೋಗ್ತಾ ಇಲ್ಲ ಅಷ್ಟೇ. ನೋಡ್ಬೋದು ಇಲ್ಲಿ ಹೋಗ್ತಾ ಇದ್ದೇನೆ, ಇಲ್ಲಿ ಬ್ರಷ್ ತೆಗಿತಾ ಇದ್ದೇನೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಕಲೆ ಉಂಟು ನೋಡಿ. ನೋಡ್ಬೋದು ಈಗ ಯಾವ ರೀತಿ ಆಯಿತು ಅಂತ ನೋಡ್ಬೋದು. ಈಗ ನೀವು ಕೂಡ ನೋಡಿ ಡಾಮೆಕ್ಸ್ ಯೂಸ್ ಮಾಡಿಕೊಂಡು ಈಗ ನಿಮ್ಮ ಗಾಡಿಯಲ್ಲೆಲ್ಲ ಕಲೆ ಎಲ್ಲ ಇದ್ದರೆ ತೆಗೀರಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.